ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ರೀಸೆಂಟಾಗಿ ಯು ಜಿ ಸಿ ಇ ಟಿ ಕರ್ನಾಟಕ ರಿಲೇಟೆಡ್ ವೀಡಿಯೋಸ್ನ ಮಾಡಿದ್ವಿ. ಫಸ್ಟ್ ವಿಡಿಯೋ ಯಾವುದು ಅಂದರೆ, ನಾವು ಸಿ ಇ ಟಿ ಸೆಲ್ ಅವರು ರಿಲೀಸ್ ಮಾಡಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಅಥವಾ ಕಟ್ ಆಫ್ ಮ್ಯಾಟ್ರಿಕ್ಸ್ನ ಹೇಗೆ ಅನಲೈಸ್ ಮಾಡಿ ನಮಗೆ ಪಾಸಿಬಲಿ ಅಲಾಟ್ ಆಗುವಂಥ ಚಾನ್ಸಸ್ ಇರುವಂಥ ಕಾಲೇಜ್ನ ಹೇಗೆ ಶಾರ್ಟ್ ಲಿಸ್ಟ್ ಮಾಡೋದು ಅಂತ ಫಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಸೆಕೆಂಡ್ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ ಅಥವಾ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೆ. ಇವತ್ತಿನ ಈ ವಿಡಿಯೋ ಒಂದು ವಿಭಿನ್ನವಾದಂಥ ವಿಡಿಯೋ. ಏನಕ್ಕೆ ವಿಭಿನ್ನವಾದಂಥ ವಿಡಿಯೋ ಅಂತ ಅನ್ನೋದಾದರೆ, ಮೋಸ್ಟ್ ಆಫ್ ದ ಪೀಪಲ್ ಹೂ ಈಸ್ ರೈಟಿಂಗ್ ಸಿ ಇ ಟಿ ಎಕ್ಸಾಮ್ನ ಯಾರ್ಯಾರು ಬರೆದಿದ್ದಾರಲ್ಲ, ಕರ್ನಾಟಕ ಯು ಜಿ ಸಿ ಇ ಟಿ, ಪ್ರತಿಯೊಬ್ಬರು ನೀವೇನಾದ್ರೂ ಇಂಜಿನಿಯರಿಂಗಿಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ತಂದೆ ತಾಯಿಗಳಿಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಿಗಿರ್ಬೋದು, ನನಗೆ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ಬೇಕೇ ಬೇಕು ಅಥವಾ ಸಿಗಲೇಬೇಕು ಅಂತ ಆಸೆ ಪಡ್ತಿರ್ತೀರ, ಕರೆಕ್ಟ್ ಅಲ್ವಾ? ಸೊ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಥವಾ ವಿಭಿನ್ನವಾದಂಥ ಒಂದು ನೋಟದಲ್ಲಿ ಬೇರೆ ಒಂದು ಟಾಪಿಕ್ನ ನೋಡೋಣ. ಅದೇನೆಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಕೆಮಿಕಲ್ ಇಂಜಿನಿಯರಿಂಗ್. ಓಕೆನಾ? ಸೊ ಕೆಮಿಕಲ್ ಇಂಜಿನಿಯರಿಂಗ್ ಅಂದರೆ ಏನು, ಕೆಮಿಕಲ್ ಇಂಜಿನಿಯರಿಂಗ್ ಯಾರು ಮಾಡಬೇಕು, ಕೆಮಿಕಲ್ ಇಂಜಿನಿಯರಿಂಗ್ ಏನಾರು ನೀವು ತೊಗೊಂಡ್ರೆ ಏನೇನು ಓದ್ತೀರಾ, ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲೆಲ್ಲ ಜಾಬ್ ಸಿಗ್ಬೋದು, ಯಾವುದೆಲ್ಲ ಜಾಬ್ ಸಿಗ್ಬೋದು, ಮತ್ತು ಒಂದು ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಅಂದರೆ ಅಯ್ಯೋ ತುಂಬ ಕೆಮಿಸ್ಟ್ರಿ ಇರುತ್ತೆ ಅಂತ ಮಿತ್ಸ್ ಇರುತ್ತೆ, ಅಂದರೆ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಾನು ಕೆಮಿಕಲ್ ಇಂಜಿನಿಯರಿಂಗ್ ಓದಿದ್ರೆ ನನಗೆ ಕಂಪ್ಲೀಟ್ ಕೆಮಿಸ್ಟ್ರಿ ಇರುತ್ತಪ್ಪ, ನನಗೆ ಕೆಮಿಸ್ಟ್ರಿ ತುಂಬ ಕಷ್ಟ ಇತ್ತು ಪಿ ಯು ಸಿಲಿ, ನಾನೇಂತಕ್ಕೆ ಈ ಕೆಮಿಕಲ್ ಇಂಜಿನಿಯರಿಂಗ್ ತಗೋಬೇಕು ಅಂತ ನಿಮಗೊಂದು ಡೌಟ್ ಬರ್ಬೋದು. ಬಟ್ ಈ ವಿಡಿಯೋದನ್ನ ನೀವು ಸ್ಕಿಪ್ ಮಾಡ್ದಲೇ ನೋಡಿ. ಎಂತಕ್ಕೆ ಅಂದರೆ ಕೆಮಿಕಲ್ ಇಂಜಿನಿಯರಿಂಗು ಎಲ್ಲೆಲ್ಲ ಅಪ್ಲೈ ಆಗುತ್ತೆ ಅಥವಾ ಅದರದ್ದು ಇಂಪಾರ್ಟೆನ್ಸ್ ಅಂದರೆ ಏನು ಅಂತ ಗೊತ್ತಾಗುತ್ತೆ, ಮತ್ತು ಎಂಟೈರ್ ಕರ್ನಾಟಕದಲ್ಲಿ ನಿಮಗೆ ಎಷ್ಟು ಕಾಲೇಜಸಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಆಫರ್ ಮಾಡ್ತಾರೆ, ಮತ್ತು ಅದ್ರ ಕಟ್ ಆಫ್ ರ್ಯಾಂಕಿಂಗ್ ಏನಿತ್ತು ಲಾಸ್ಟ್ ಇಯರ್, ಅದೇ ರೀತಿ ಆ್ಯಸ್ ಕಂಪೇರ್ಡ್ ಟು ಓವರಾಲ್ ನಂಬರ್ಸ್ ಎಷ್ಟು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಕಾಲೇಜಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಸಿ ಇ ಟಿ ಸೆಲ್ ಅವರು ರಿಲೀಸ್ ಮಾಡಿರುವಂಥ ಸೀಟ್ ಮ್ಯಾಟ್ರಿಕ್ಸ್ ಅಥವಾ ಸೀಟ್ ಅವೈಲಬಿಲಿಟಿ ಪ್ರತಿಯೊಂದು ಕಾಲೇಜಲ್ಲೂ ನೋಡ್ತಾ ಇದ್ದೆ. ಪ್ರತಿಷ್ಠಿತ ಕಾಲೇಜು, ಬೆಂಗಳೂರಲ್ಲಿರುವಂಥ ಒಂದು ಪ್ರತಿಷ್ಠಿತ ಕಾಲೇಜು ಅಥವಾ ಹಲವಾರು ಕಾಲೇಜಸಲ್ಲಿ ಇವಾಗ ಮುಂಚೆ ಎಲ್ಲ ನಾವು ಓದಬೇಕಾದ್ರೆ 15 ವರ್ಷದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಇಂಟೆಕ್ಸ್ 60 ಇತ್ತು, ಇಲ್ಲಾಂದರೆ 120 ಇತ್ತು, ಇವಾಗ 300 ಇದೆ. ಸೊ ನೀವು ನೋಡ್ಬೋದು, ನೀವು ಯಾವುದೇ ಕಾಲೇಜಿಗೆ ಹೋಗಿ, ಸೊ 300 ಸೀಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಅದು ಕಂಪ್ಯೂಟರ್ ಸೈನ್ಸೇ ಓದ್ತಿದ್ದಾರೆ ಅಂದರೆ ಎಲ್ಲರಿಗೂ ಸಿಗುತ್ತಾ ಪ್ಲೇಸ್ಮೆಂಟು? ಇಲ್ಲ. ಟಾಪ್ ಕಾಲೇಜಸಲ್ಲಿ ಹೋದ್ರೂ ಸಿಗುತ್ತಾ? ಸಿಗ್ಬೋದು. ಬಟ್ ಟಾಪ್ ಕಾಲೇಜಲ್ಲೂ ಈ 300 ಜನದಲ್ಲಿ ಟಾಪ್ ಒಂದು 50 ಜನ ಇರ್ತಾರೆ, ಅವರಿಗೆ ತುಂಬ ಒಳ್ಳೆ ಕಾಲೇಜ್ ಸಿಗ್ಬೋದು, ಬಟ್ ಮಿಕ್ದವ್ರಿಗೆ ಸಿಗೋದು ಕಷ್ಟ ಇದೆ. ಸೊ ಈ ರೀತಿ ನಾವು ಕಂಪ್ಯೂಟರ್ ಸೈನ್ಸ್ ಏನಿದೆಯಲ್ಲ, ಇದೊಂಥರ ರ್ಯಾಟ್ ರೇಸ್ ಅಥವಾ ಇಲಿಗಳ ಸ್ಪರ್ಧೆ ಅಂತ ಕೂಡ ಹೇಳ್ಬೋದು. ಯಾರೋ ಜಾಯ್ನ್ ಆಗ್ತಾರೆ, ನಾನು ಜಾಯ್ನ್ ಆಗ್ತೀನಿ. ಕಂಪ್ಯೂಟರ್ ಸೈನ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬಂದಿದೆಯಂತೆ, ಆ ಪರ್ಟಿಕ್ಯುಲರ್ ಬ್ರಾಂಚ್ ತೊಗೊಂಡ್ರೆ, ಅಥವಾ ಡೇಟಾ ಸೈನ್ಸ್ ಅಂತ ಬಂದಿದೆಯಂತೆ, ಅದನ್ನು ತೊಗೊಂಡ್ರೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ. ಅದೆಲ್ಲ ಮಿತ್. ಓಕೆನಾ? ಟು ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ನಿಮ್ಮಲ್ಲಿರುವಂಥ ಟ್ಯಾಲೆಂಟು ರಿಯಲಿ ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ನಾನು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೆ. ಓಕೆನಾ? ಈ ಗೂಗಲಲ್ಲಿ ಲಾಸ್ಟ್ ಇಯರಲ್ಲಿ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸು ಎಷ್ಟು ಆಫರ್ಡ್ ಮಾಡಿದ್ದು, ಅಥವಾ ಕರ್ನಾಟಕದಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ ಎಷ್ಟು ಅಂತ ನೋಡೋದಾದರೆ 1,32,309. ಇದು ಆ್ಯಸ್ ಪರ್ ಗೂಗಲ್. ಓಕೆನಾ? ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ ಎಷ್ಟು ಸೀಟ್ಸ್ ಇದೆ? 18,794 ಇರ್ಬೋದು. ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗು 5,723 ಇರ್ಬೋದು. ಓಕೆನಾ? ಇದು ನಮಗೆ ಸಿ ಇ ಟಿ ವಯಾ ಸಿ ಇ ಟಿ ಅವೈಲಬಲ್ ಇರೋವಂಥ ಸೀಟ್ಸು. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 9,841 ಔಟ್ ಆಫ್ 11,000 ಸೀಟ್ಸ್. ಓಕೆನಾ? ಇದು ಫಿಲ್ ಆಗಿರೋದನ್ನು ಕೊಟ್ಟಿದೆ. ಸೊ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆ ಹೇಳ್ರಿ? 1,32,000 ಸೀಟ್ಸ್ ಇದೆ. ಇದೇನು ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ಅಪ್ರೂವ್ಡ್ ಬೈ AICTE. ಸೊ ಇದು ಗೂಗಲಲ್ಲಿ ನೋಡಿದ್ವಲ್ಲ, ಬಟ್ ನಾನು ಈ ಇನ್ಫಾರ್ಮೇಷನ್ ಕರೆಕ್ಟಾ ಅಂತ ಈವನ್ AICTE ವೆಬ್ಸೈಟ್ಗೂ ಹೋಗಿ ನೋಡಿದೆ. AICTE ಏನಿದೆಯಲ್ಲ, ಇದೊಂದು ಬೋರ್ಡು ಪ್ರತಿಯೊಂದು ಕಾಲೇಜ್ಗೆ
ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ಬೋದಾ ಇಲ್ವಾ, ಇಂಜಿನಿಯರಿಂಗ್ ಕಾಲೇಜ್ ನಡೆಸೋದಕ್ಕೆ ಆ ಕಾಲೇಜಲ್ಲಿ ಪ್ರತಿಯೊಂದು ಫೆಸಿಲಿಟಿ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಈ AICTE ಬೋರ್ಡ್ ಏನಿದೆಯಲ್ಲ ಇದು ಅಪ್ರೂವ್ ಮಾಡೋದು. ಓಕೆನಾ. ಮೂವಿಂಗ್ ಆನ್, ನೀವು ಇಲ್ಲಿ ನೋಡ್ಬೋದು ಇದು AICTE ವೆಬ್ಸೈಟಿಂದ ನಾನು ತೊಗೊಂಡಿರೋವಂಥ ಇನ್ಫಾರ್ಮೇಷನ್. ಓಕೆನಾ. AICTE-India.org. ಲಾಸ್ಟ್ ಇಯರ್ ನೀವಿಲ್ಲಿ ನೋಡ್ಬೋದು 2023-2024 ಕರ್ನಾಟಕ ಸ್ಟೇಟ್ಗೆ ಆಲ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟು ಪ್ರೈವೇಟು ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಕೋರ್ಸಸ್ಗೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿತ್ತು ಹೇಳ್ರಿ, ಅಪ್ರೂವ್ಡ್ ಇಂಟೇಕ್ ಬೈ ಲೆವೆಲ್ ಆಫ್ ಕೋರ್ಸ್. ಯು ಜಿ ಅಂದರೆ ಏನು ಹೇಳ್ರಿ, ಅಂಡರ್ ಗ್ರ್ಯಾಜುಯೇಟು ಇಂಜಿನಿಯರಿಂಗ್ ಬರುತ್ತೆ. PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಟು ಏನು ಬರುತ್ತೆ, ಇದು MTech ಅಥವಾ MCA ಇದೆಲ್ಲ ಬರುತ್ತೆ. ಓಕೆನಾ. ಸೊ 1,21,886, 1,30,000 ಅನ್ಕೋಬೋದು ಅಥವಾ 1,20,000 ಅನ್ಕೋಬೋದು. ಇಷ್ಟು ಅಪ್ರೂವ್ಡ್ ಬೈ AICTE ಇಂಟೇಕ್. ಓಕೆನಾ. ಸೊ ಇಷ್ಟು ಜನ ಇಂಜಿನಿಯರಿಂಗಿಗೆ ಜಾಯ್ನ್ ಆದರೆ ಎಲ್ಲರಿಗೂ ಕೆಲಸ ಸಿಗುತ್ತಾ? ಕಂಪ್ಲೀಟ್ ಆದವ್ರಿಗೆ ಅರ್ಧ ಜನಕ್ಕೆ ಸಿಗ್ಬೋದು. ಎಂತಕ್ಕೆ ಅಂದರೆ ಯಾರ್ಯಾರು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲ ಕಂಪ್ಲೀಟ್ ನಾಲೆಜ್ ಲೆವೆಲ್ ಇರಲ್ಲ. ಓಕೆನಾ. ಸೊ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ, ಬಟ್ ಅವ್ರಿಗೆ ಕಂಪ್ನಿಗೆ ಜಾಯ್ನ್ ಬೇಕಿರೋಂತಹ ಬೇಸಿಕ್ ಪ್ರೋಗ್ರಾಮಿಂಗ್ ಸ್ಕಿಲ್ ಇರ್ಬೋದು, ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬೋದು ಅಥವಾ ಕೋರ್ ಸ್ಕಿಲ್ಸ್ ಇರ್ಬೋದು, ಅದಿರಲ್ಲ. ಓಕೆ. ಸೊ ಮತ್ತೆ ನಾನು ಇದನ್ನು ಬೈ ಅಕಾಡೆಮಿಕ್ ಇಯರ್ ನೋಡಿದೆ. ಪ್ರೀವಿಯಸ್ ಒಂದು 2017ಇಂದ 2023-24 ತನಕ ಇಲ್ಲಿ ನೋಡ್ಬೋದು ಅಪ್ರೂವ್ಡ್ ಇಂಟೇಕ್ ಆ್ಯಂಡ್ ಎನ್ರೋಲ್ಮೆಂಟ್ ಇದು ಗೂಗಲ್ಲಿಗೆ ಮ್ಯಾಚ್ ಆಗ್ತಿದೆ. 1,36,000 ಇದೆ. ಓಕೆ, 1,30,000 ಅವರೇಜ್ ತಗೊಳ್ಳೋಣ. ಓಕೆನಾ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಇರೋದು ಅದರಲ್ಲಿ ಕರ್ನಾಟಕದಲ್ಲಿ ನಾವಿಲ್ಲಿ ಮಾತಾಡ್ತಿದ್ದದ್ದು ಕರೆಕ್ಟ್ ಅಲ್ವಾ? ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ಇನ್ಕ್ಲೂಡಿಂಗ್ ಆಲ್ ದ ಬ್ರಾಂಚಸ್ಸು, ಪ್ರೈವೇಟ್ ಕಾಲೇಜು, ಗೌರ್ಮೆಂಟ್ ಕಾಲೇಜ್. ಓಕೆನಾ. ಇಂಟೇಕ್ ಇನ್ ಕರ್ನಾಟಕ ಫಾರ್ ಕೆಮಿಕಲ್ ಇಂಜಿನಿಯರಿಂಗ್. ಓಕೆನಾ. ಕೆಮಿಕಲ್ ಇಂಜಿನಿಯರಿಂಗಿಗೆ ಕರ್ನಾಟಕದಲ್ಲಿ ಎಷ್ಟು ಇಂಟೇಕು ಅಪ್ರೂವ್ ಆಗಿದೆ ಅಥವಾ ಅವೈಲಬಲ್ ಇದೆ ಅಂತ ನೋಡೋದಾದರೆ ನಿಮಗೆ ಶಾಕ್ ಆಗುತ್ತೆ. ಓಕೆನಾ. ಟೋಟಲ್ ನಂಬರ್ ಆಫ್ ಸೀಟ್ಸ್ ಇನ್ ಇಂಜಿನಿಯರಿಂಗ್ ಕಾಲೇಜು 1,30,000. ಟೋಟಲ್ ನಂಬರ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಇಂಟೇಕ್ ಅಪ್ರೂವ್ಡ್ ಈಸ್ 460. 1,30,000 ಎಲ್ಲಿದೆ, 460 ಸೀಟ್ ಎಲ್ಲಿದೆ ಗೊತ್ತಾಗ್ತಿದೆಯಲ್ಲ? ಸೊ ಈ ನಂಬರ್ ನೋಡಿದ್ರೆ 1,30,000ದಲ್ಲಿ ಕರ್ನಾಟಕದಲ್ಲಿರುವಂಥ ಇಂಜಿನಿಯರಿಂಗ್ ಕಾಲೇಜ್ ಸೀಟಲ್ಲಿ 460 ಸೀಟ್ ಮಾತ್ರ ಕೆಮಿಕಲ್ ಇಂಜಿನಿಯರಿಂಗ್. ಅಂದರೆ ಇದನ್ನು ನಾವು ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡಬೇಕಾಗತ್ತೆ. ಒಂದು ಆ್ಯಂಗಲ್ ಏನಂದರೆ ಅಯ್ಯೋ ಕೆಮಿಕಲ್ ಇಂಜಿನಿಯರಿಂಗ್ ಮಾಡೋವಂಥ ನಂಬರ್ ಆಫ್ ಪೀಪಲ್ ಕಡಿಮೆ ಅಥವಾ ಸ್ಟೂಡೆಂಟ್ಸು ಕಡಿಮೆ ಅಂತ ಹೇಳ್ಬೋದು. ಇಲ್ಲಾಂದರೆ ಈ ಬ್ರ್ಯಾಂಚಿಗೆ ಡಿಮ್ಯಾಂಡ್ ಇಲ್ಲ ಅಂತ ಕೆಲವೊಬ್ರು ಅನ್ಕೋತಾರೆ. ಬಟ್ ಈ ಕೆಮಿಕಲ್ ಇಂಜಿನಿಯರಿಂಗು ಎಲ್ಲ ಕಡೆ ಅಪ್ಲೈ ಆಗುತ್ತೆ. ಓಕೆನಾ. ಸೊ ನಾವು ಇನ್ನೊಂದು ಥರ ಯಾವ ರೀತಿ ನೋಡ್ಬೋದು ಅಂದರೆ ಇರೋದೇ 460 ಸೀಟು, ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ 460 ಕೆಮಿಕಲ್ ಇಂಜಿನಿಯರಿಂಗ್ ಓಪ್ನಿಂಗ್ಸ್ ಇರಲ್ವಾ? ಈ 460 ಜನ ಏನಿದಾರಲ್ಲ ಇವರು ಡಿಗ್ರಿ ಕಂಪ್ಲೀಟ್ ಆಗಿ BE ಕಂಪ್ಲೀಟ್ ಆಗಿ ಆಚೆ ಬಂದರೆ ಕೆಲಸ ಸಿಗುತ್ತಾ ಇಲ್ವೋ? ಆ್ಯಸ್ ಕಂಪೇರ್ಡ್ ಟು ಈ 460 ಏನಿದೆಯಲ್ಲ, 2 ದೊಡ್ಡ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಲ್ಲಿ ಸ್ಟ್ರೆಂತ್ ಏನಿರ್ತಲ್ಲ 300 ಅಂದರೆ 600 ಆಗೋಗುತ್ತೆ. 2 ಕಾಲೇಜಲ್ಲಿರೋವಂಥ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು ನಮ್ಮ 460 ಏನು ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಇದೆಯಲ್ಲ ಇದು. ಸೊ ನಾವಿದನ್ನು ಸ್ಪೆಷಲ್ ಕೋರ್ಸ್ ಅಥವಾ ರೇರೆಸ್ಟ್ ಕೋರ್ಸ್ ಜಾಯ್ನ್ ಆಗೋರು ಕಡಿಮೆ ಅಥವಾ ಇಲ್ಲಿ ನಂಬರ್ ಆಫ್ ಸ್ಪೆಷಲೈಸೇಷನ್. ಬಿಕಾಸ್ ಪ್ರತಿಯೊಂದು ಕಾಲೇಜ್ಗೂ AICTE ಅವರು ಎಲ್ಲ ಬ್ರ್ಯಾಂಚನ್ನು ಅಪ್ರೂವ್ ಮಾಡಲ್ಲ. ಯಾಕಂದರೆ ಲ್ಯಾಬ್ ಫೆಸಿಲಿಟಿ ಇರಬೇಕು, ಫ್ಯಾಕಲ್ಟಿದು ಲೆವೆಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು, ಫ್ಯಾಕಲ್ಟಿನ ಮ್ಯಾನೇಜ್ ಮಾಡೋವಂಥ ಕೆಪಾಸಿಟಿ ಇರಬೇಕು ಆ ಕಾಲೇಜ್ ಅವ್ರಿಗೆ. ಹಾಗಾಗಿ 460 ಸೀಟ್ಸ್. ಸೊ ನಾವು ಪರ್ಸೆಂಟೇಜ್ ನೋಡೋದಾದರೆ 100%ಅಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ಸ್ ಇರೋದೆಷ್ಟು? 0.35%. ಈ 0.35% ಏನಿದೆಯಲ್ಲ, ಈ 460 ಜನ ಸ್ಟೂಡೆಂಟ್ಸ್ ಏನಾದ್ರು ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಕೆಲಸ ಸಿಗುತ್ತೋ ಅಂತ ನನ್ನನ್ನು ಕೇಳಿದ್ರೆ ಅಥವಾ ಯಾರನ್ನೇ ಕೇಳಿದ್ರೆ ಗ್ಯಾರಂಟಿ ಕೆಲಸ ಸಿಗುತ್ತೆ ಈ 460 ಜನಕ್ಕೆ. ಬಟ್ ಈ ಬ್ರ್ಯಾಂಚ್ನ ನೀವು ಸ್ಟಡಿ ಮಾಡೋದಕ್ಕೆ ನಿಮಗೆ ಪ್ಯಾಷನ್ ಇರಬೇಕು. ಸೊ ಮುಂದೆ ನೋಡೋಣ ಯಾವ್ಯಾವ ಕಾಲೇಜಸಲ್ಲಿ ಈ ಪರ್ಟಿಕ್ಯುಲರ್ ಕೆಮಿಕಲ್ ಇಂಜಿನಿಯರಿಂಗ್ ಕೋರ್ಸ್ನ ಆಫರ್ ಮಾಡ್ತಾರೆ. ಮತ್ತು ಯಾರೋ 2 ಲಕ್ಷ ಬಂದಿರೋ ರ್ಯಾಂಕಿಂಗ್ ಇರೋರು ಈಗ ತಾಂಡಿರ್ತಾರ. ನಿಮ್ಗೆ ಅದನ್ನು ಅನಿಸ್ಬೋದು ಇರೋದೇ 460 ಸೀಟಪ್ಪ, ಇದಕ್ಕೆ ಡಿಮ್ಯಾಂಡ್ ಇಲ್ಲ, ಯಾರೋ 1 ಲಕ್ಷನೋ 2 ಲಕ್ಷನೋ 3 ಲಕ್ಷ ರ್ಯಾಂಕಿಂಗ್ ಬಂದಿರೋರು ಕಾಲೇಜ್ಗೆ ಹೋಗ್ತಾರೆ ಅಂತ ನೋಡೋದಾದರೆ ಹಾಗೆ ನೀವೇನಾರು ಅಂದ್ಕೊಂಡಿದ್ರೆ ಅದು ಸುಳ್ಳು. ಬನ್ನಿ ನೋಡೋಣ. ನೀವಿಲ್ಲಿ ನೋಡ್ಬೋದು ಇಂಜಿನಿಯರಿಂಗ್ ಕಾಲೇಜಸ್ ಆಫರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಇನ್ ಕರ್ನಾಟಕ ನೋಡೋದಾದರೆ ಟೋಟಲ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಓಕೆನಾ. ಇದರಲ್ಲಿ BMSC ಇದೆ, ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ ದಾವಣಗೆರೆದು,
ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಲ್ಕಿದಿದೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿದೆ, ಕುಮಾರಸ್ವಾಮಿ ಲೇಔಟಲ್ಲಿರೋದು, MS ರಾಮಯ್ಯ ಕಾಲೇಜ್ ಇದೆ, ನಿಮಗೆ RVC ಇದೆ, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿದೆ, ME ಜಯರಾಮನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ ಬ್ಯಾಂಗ್ಳೂರು, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ, ಮತ್ತು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಲ್ಗಾಂ ಕ್ಯಾಂಪಸ್. ಓಕೆನಾ, ಇಷ್ಟು ಇದೆ. ನಾನು ಅವಾಗಲೇ ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲಾಟೆಡ್ ಎಷ್ಟು ಹೇಳಿ, 460 ಸೀಟು. ಇದೆಲ್ಲ ಕಾಲೇಜಸ್ಸಲ್ಲೂ ಕೌಂಟ್ ಮಾಡಿದ್ರೇ. ಮತ್ತು ಇದೆಲ್ಲ ಇಲ್ಲೇನು ನೋಡ್ತಿದ್ರಲ್ಲ ಕಾಲೇಜಸ್, ಇದು ಯಾವ್ದಾರ ಚಿಕ್ಕ ಪುಟ್ಟ ಕಾಲೇಜ್ ಇದೆಯಾ, ಟಾಪ್ 20 ಟಾಪ್ 10 ಕಾಲೇಜಸ್ ಇದೆ. RVC ನಂಬರ್ 1 ಕಾಲೇಜ್ ಇದೆ, ಕರೆಕ್ಟಾ? BMS ನಂಬರ್ 2, MSRIT ನಂಬರ್ 3, ಈ ರೀತಿ ದಯಾನಂದ್ ಸಾಗರ್ ಟಾಪ್ 10ಅಲ್ಲಿದೆ, KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ 10ಅಲ್ಲಿದೆ, ME ಜಯರಾಮನ್, SDM. ಇದ್ಯಾವುದೂ ಚಿಕ್ಕ ಪುಟ್ಟ ಕಾಲೇಜ್ ಅಲ್ಲ. ಓಕೆನಾ, ಈ ಕಾಲೇಜಿಗೆ ನೀವು ಯಾವ ಬ್ರ್ಯಾಂಚ್ ಸೇರ್ಕೊಂಡ್ರೂ ನಿಮಗೆ ಪ್ಲೇಸ್ಮೆಂಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಕೋರ್ ಬ್ರ್ಯಾಂಚಸ್ ಇರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ಲೇಸ್ಮೆಂಟಿಗೆ ಯಾವ್ದು ಬರ್ತಲ್ಲ ಆ ಪ್ಲೇಸ್ಮೆಂಟಲ್ಲೂ ನಿಮಗೆ ಕೆಲಸ ಸಿಗೋದು ಪಕ್ಕ. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ಟೋಟಲ್ ಸೀಟ್ ಅಲಾಟೆಡ್ ಫಾರ್ ಗೌರ್ಮೆಂಟ್ ಸೀಟ್ಸ್, ಟೋಟಲ್ KEA ಸೀಟ್ಸ್ ಅಥವಾ ಗೌರ್ಮೆಂಟ್ ಸೀಟ್ಸ್ ನೋಡೋದಾದರೆ ಈ 60 ಅಥವಾ 460 ಸೀಟ್ ಏನಿದೆಯಲ್ಲ, ಈ 460ಅಲ್ಲಿ 460 CET ಕೌನ್ಸಿಲಿಂಗಿಗೆ ಅವೈಲಬಲ್ ಇರಲ್ಲ. ಅದರಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟ್ ಸೀಟಿಗಿರುತ್ತೆ. ನಮಗಿರೋದು ಬರೀ 43% ಅಷ್ಟೇ. ಯಾವುದೇ ಒಂದು ಕಾಲೇಜಸಲ್ಲಿ ಇನ್ ಜನರಲ್ 100 ಸೀಟ್ ಇದ್ದರೆ ಅದರಲ್ಲಿ 43 ಸೀಟ್ ಮಾತ್ರ ಗೌರ್ಮೆಂಟಿಗೆ ಅಲಾಟ್ ಆಗುತ್ತೆ. ಇನ್ನು SNQ ಕೋಟಾ ಬರುತ್ತೆ, ಅಥವಾ PGC ಕಾಮೆಡ್ಕೆ ಬರುತ್ತೆ, ಅಥವಾ ನಮ್ಮ JEE ಬರ್ತಲ್ಲ, ಅದರಲ್ಲೆಲ್ಲ ಇದೆಲ್ಲ ಸೀಟ್ಸು ಕೆಲವೊಂದಿರುತ್ತೆ. ಸೊ 200 ಸೀಟು ನೀವೇನಾದ್ರೂ ಗೌರ್ಮೆಂಟ್ ಕೋಟಾ KCET ಕೋಟಾದಲ್ಲಿ ಹೋಗ್ತೀವಿ ಅಂದರೆ 200 ಸೀಟ್ ಇರೋದು ಕರ್ನಾಟಕದಲ್ಲಿ. ಮಿಕ್ಕಿದ್ದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ ಅಥವಾ ಕಾಮೆಡ್ಕೆ ಅಥವಾ JEE. ಗೊತ್ತಾಗ್ತಿದೆಯಲ್ಲ ಎಷ್ಟು ರೇರೆಸ್ಟ್ ಕೋರ್ಸ್ ಅಂತ ಅಂದ್ಬಿಟ್ಟು. ಅದೇ ರೀತಿ ಕಟ್ ಆಫ್ ರ್ಯಾಂಕಿಂಗು 2024-25 ಇಯರಲ್ಲಿ ನಾವು ಕಟ್ ಆಫ್ ರ್ಯಾಂಕಿಂಗ್ ನೋಡೋದಾದರೆ RVC ನೋಡೋಣ. ಇಲ್ಲಿ ನೋಡಿ, RVCಲಿ ಕಟ್ ಆಫ್ ರ್ಯಾಂಕಿಂಗ್ ಎಷ್ಟಿದೆ ಫಸ್ಟ್ ರೌಂಡಲ್ಲಿ 8603 ರ್ಯಾಂಕಿಂಗ್ ಬಂದಿರೋರಿಗೆ ಕೆಮಿಕಲ್ ಇಂಜಿನಿಯರಿಂಗ್ ಸಿಕ್ಕಿದೆ. RVC 8000 ರ್ಯಾಂಕಿಂಗ್ ಏನು ಕಡಿಮೆ ರ್ಯಾಂಕಿಂಗ್ ಅಲ್ಲ, ವಿತಿನ್ 10,000. ಮತ್ತು ಈ 8000 ರ್ಯಾಂಕಿಂಗ್ ಏನಿದೆಯಲ್ಲ 8600 ರ್ಯಾಂಕಿಂಗು ಅವ್ರಿಗೆ ಕಂಪ್ಯೂಟರ್ ಸೈನ್ಸು ಬೇರೆ ಕಾಲೇಜಲ್ಲಿ ಸಿಗ್ತಿರ್ಲಿಲ್ವಾ? ಫಾರ್ ಎಕ್ಸಾಂಪಲ್ಲು ME ಜಯರಾಮಲ್ಲಿ ಸಿಗ್ತಿರ್ಲಿಲ್ವಾ, ದಯಾನಂದ್ ಸಾಗರಲ್ಲಿ ಸಿಗ್ತಿರ್ಲಿಲ್ವಾ? ಸಿಗ್ತಿತ್ತು. ಬಟ್ ಅವರು ಕೆಮಿಕಲ್ ಇಂಜಿನಿಯರಿಂಗ್ಗೆ ಪರ್ಸ್ಯೂ ಮಾಡಬೇಕು ಅಂತ ಇದ್ದಾರೆ. ಎಂತಕ್ಕೆ ಅಂದರೆ ಅವರಿಗೆ ಪ್ಯಾಷನ್ ಇದೆ, ಆ ಪರ್ಟಿಕ್ಯುಲರ್ ಬ್ರಾಂಚ್ ಓದಿದ್ರೆ ವ್ಯಾಲ್ಯೂ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿದೆಯಲ್ಲ. ಅದೇ ರೀತಿ ಲಾಸ್ಟ್ ಸೆಕೆಂಡ್ ರೌಂಡ್ ಇನ್ಫಾರ್ಮೇಷನ್ ಹಾಕಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನೋಡಿದರೆ 13,853 ಬಂದಿರೋರು ಜನರಲ್ ಮೆರಿಟ್ ರ್ಯಾಂಕಿಂಗು ಇಲ್ಲಿ ಹಾಕಿರೋದು. ಓಕೆನಾ, ಕೆಟಗರಿಗೆ ಬೇರೆದಿರುತ್ತೆ, ಇನ್ನೂ ಜಾಸ್ತಿ ರ್ಯಾಂಕಿಂಗ್ ಬಂದಿರೂ ಸಿಗುತ್ತೆ ಅನಿಸುತ್ತೆ. ನಾನಿಲ್ಲಿ ಏನು ಕೊಟ್ಟಿದ್ದೀನಲ್ಲ ಈ 2 ಕಾಲಮಲ್ಲಿ, ಕಾಲಮ್ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡೆಡ್, ಇದು ಜನರಲ್ ಮೆರಿಟ್ ಕಟ್ ಆಫ್ ರ್ಯಾಂಕಿಂಗು. ಅದೇ ರೀತಿ ನಾವು BMSಲ್ಲಿ ನೋಡೋಣ. ಬಸವನಗುಡಿ ಬ್ಯಾಂಗ್ಳೂರು 17,000 ರ್ಯಾಂಕಿಂಗ್ ಬಂದಿರೋರು ಕೆಮಿಕಲ್ ಇಂಜಿನಿಯರಿಂಗ್ ತಗೊಂಡಿದ್ದಾರೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ಜನರಲ್ ಮೆರಿಟ್ ಇರೋರು 47,000 ಬಂದಿರೋರು ತೊಗೊಂಡಿದ್ದಾರೆ. ಲಾಸ್ಟ್ ಸ್ಟೂಡೆಂಟ್ ಜಾಯ್ನ್ ಆಗಿರೋದು. ಗೊತ್ತಾಗ್ತಿದೆಯಲ್ಲ? ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಸೊ ನಾವೆಲ್ಲರೂ ಕಂಪ್ಯೂಟರ್ ಸೈನ್ಸೇ ಮಾಡೋಣ, ಎಲ್ಲರೂ ಎಲೆಕ್ಟ್ರಾನಿಕ್ಸೇ ಮಾಡೋಣ, ಎಲ್ಲರೂ ISA ಮಾಡೋಣ ಅನ್ಕೋಬೇಡಿ. ಪ್ರತಿಯೊಬ್ಬ ಇಂಜಿನಿಯರಿಂಗಿಗೂ ವ್ಯಾಲ್ಯೂ ಇದೆ. ಬಟ್ ನೀವು ಯಾವ ರೀತಿ ಓದ್ತೀರಾ, ಯಾವ ರೀತಿ ಕಲಿತೀರಾ ಅದು ಮ್ಯಾಟ್ರ್ ಆಗುತ್ತೆ. ಈ ಕೆಮಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು. ಬಯೋಟೆಕ್ನಾಲಜಿ ಅನ್ನೋದು ಅದೇ ಕತೆ. ಬಯೋಟೆಕ್ನಾಲಜಿಸೇ ರೇರೆಸ್ಟ್ ಕೋರ್ಸು. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಏನಂದರೆ ಒಂದು 600 ಸೀಟ್ ಇರ್ಬೋದು. ಈಗೇನು ವೀಡಿಯೋ ಮಾಡ್ತೀನಲ್ಲ ಅದೇ ರೀತಿ ವೀಡಿಯೋ ಬಯೋಟೆಕ್ನಾಲಜಿಗೂ ಮಾಡ್ತೀನಿ ಅನಾಲಿಸಿಸ್. ಓಕೆನಾ? ಅದೇ ರೀತಿ MSRIT ನೋಡೋಣ. ಬೆಂಗಳೂರಲ್ಲಿ MSRIT ಇದೆಯಲ್ಲ. ಸೊ MSRITಲಿ ಲಾಸ್ಟ್ ಇಯರು ಫಸ್ಟ್ ರೌಂಡಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಡಿರೋರು ಯಾರು? 18,000 ರ್ಯಾಂಕಿಂಗ್ ಬಂದಿರೋರು, ಅದು ಜನರಲ್ ಮೆರಿಟು. ಈ 18,000 ರ್ಯಾಂಕಿಂಗ್ ಬಂದಿರೋರಿಗೆ ಬೇರೆ ಯಾವುದೋ ಕಾಲೇಜಸಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗ್ತಿರ್ಲಿಲ್ವಾ, ಎಲೆಕ್ಟ್ರಾನಿಕ್ಸ್ ಸಿಗ್ತಿರ್ಲಿಲ್ವಾ? ಒಳ್ಳೆ ಕಾಲೇಜಸಲ್ಲೇ ಸಿಗ್ತಿತ್ತು, ಟಾಪ್ 20 ಕಾಲೇಜಸಲ್ಲಿ. ಬಟ್ ಅವ್ರು ಏನು ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಡಿದ್ದಾರೆ? ಕಾಲೇಜ್ ತುಂಬ ಚೆನ್ನಾಗಿದೆ, ಬ್ರ್ಯಾಂಡ್ ಚೆನ್ನಾಗಿದೆ, ನಾನು ಈ ಕಾಲೇಜಲ್ಲಿ ಓದಿ MTech ಮಾಡ್ತೀನಿ ಇಲ್ಲ ಅಥವಾ MS ಮಾಡ್ತೀನಿ ಅಂತ ಅವರಿಗೆ ಒಂದು ಐಡಿಯಾ ಇದೆ. ಗೊತ್ತಾಗ್ತಿದೆಯಲ್ಲ? ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು, ವೀಡಿಯೋ ಪಾಸ್ ಮಾಡಿ ರ್ಯಾಂಕಿಂಗ್ ನೋಡಿ, ಕಟ್ ಆಫ್ ರ್ಯಾಂಕಿಂಗ್ ನೋಡಿ. ಹೈಯೆಸ್ಟ್ ನೋಡೋದಾದರೆ ME ಜಯರಾಮನ್ ಕಾಲೇಜಲ್ಲಿ ನಿಮಗೆ 7,47,673 ತೊಗೊಂಡಿರೋರು ಏನು ಮಾಡಿದ್ದಾರೆ? ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಡಿದ್ದಾರೆ. ಸೊ ನಿಮಗೆ ಯಾವ ಕಾಲೇಜು ಸಿಗಲಿಲ್ಲ ಅಂದರೆ MEJ ಈಸ್ ವೆರಿ ಗುಡ್ ಕಾಲೇಜ್ ಅಗೇನ್. ಓಕೆನಾ? ಇವ್ರಿಗೆ ಯಾರಿಗೆ ಸಿಕ್ಕಿದೆಯಲ್ಲ ಅವ್ರದ್ದು ಅದೃಷ್ಟ ಅಂತಲೇ ಹೇಳ್ಬೋದು ಕೆಮಿಕಲ್ ಇಂಜಿನಿಯರಿಂಗು. ಬಟ್ ಇಲ್ಲಿ ನೋಡ್ಬೋದು ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಡಿರೋರು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲೂ
1,69,000 ಸಿಕ್ಕಿದೆ, 2,20,000 ಸಿಕ್ಕಿದೆ. ಎರಡು ರೀತಿ ನೋಡ್ಬೋದು. ಯಾರಿಗೆ ಬ್ರ್ಯಾಂಚೇ ಅಲಾಟ್ ಆಗ್ದಲೇ ತೊಗೊಂಡಿದ್ದಾರಪ್ಪ ಅಂತಲೂ ಅನ್ಕೋಬೋದು. ಏನೋ ವರ್ಸ್ಟ್ ಕೇಸ್ ಯಾವುದೋ ಒಂದು ಬ್ರ್ಯಾಂಚ್ ಇಂಜಿನಿಯರಿಂಗ್ ಮಾಡೋಣ ಅಂತ. ಬಟ್ ಈ ಏನಿದೆಯಲ್ಲ 460 ಈಸ್ ಎ ವೆರಿ ಗುಡ್ ನಂಬರು. ಈಗ ನಾವು ಕಂಪ್ಯೂಟರ್ ಸೈನ್ಸು ಅವೆಲ್ಲ ನೋಡಿದ್ರೆ ಒಂದು 20,000 ಜನ ಪಾಸ್ಔಟ್ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಇನ್ಫಾರ್ಮೇಷನ್ ಸೈನ್ಸಲ್ಲಿ ಒಂದು 10,000 ಅಂದ್ಕೊಳ್ಳಿ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ AI ಎಲ್ಲ ಇದೆ. ಇವೆಲ್ಲ ನೋಡ್ಕೊಂಡ್ರೆ ಹತ್ತತ್ರ ಒಂದು 50-60 ಸಾವಿರ ಬರೀ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚ್ ರಿಲೇಟೆಡ್ ಬ್ರ್ಯಾಂಚ್ ಅವರೇ ಔಟ್ಪುಟ್ ಆಗ್ತಾರೆ ಪ್ರತಿ ವರ್ಷ. ಅವ್ರಿಗೆಲ್ಲರಿಗೂ ಕೆಲಸ ಸಿಗುತ್ತಾ? ಗ್ಯಾರಂಟಿ ಇಲ್ಲ. ಓಕೆನಾ? ಸೊ ನೀವು ಯಾವುದೇ ಬ್ರ್ಯಾಂಚಲ್ಲಿ ಹೋದ್ರೂ ಕೆಲಸ ಸಿಗೋದಕ್ಕೆ ನಿಮ್ಮ ಟ್ಯಾಲೆಂಟು ಮ್ಯಾಟ್ರ್ ಆಗುತ್ತೆ. ಈ 1,32,000 ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ 460 ಜನ ಮಾತ್ರ ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ ಅಂದರೆ ಈ 460 ಓಪ್ನಿಂಗ್ಸ್ ಅಂತೂ ಗ್ಯಾರಂಟಿ ಇದ್ದೇ ಇರುತ್ತೆ. ಓಕೆನಾ? ಸೊ ವಾಟ್ ಈಸ್ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ನೋಡೋಣ. ಇದುವರೆಗೆ ಕೆಮಿಕಲ್ ಇಂಜಿನಿಯರಿಂಗ್ದು ಕಟ್ ಆಫ್ ರ್ಯಾಂಕಿಂಗ್ ಏನಿರ್ಬೋದು ಮತ್ತು ಯಾವ್ಯಾವ ಕಾಲೇಜ್ ಆಫರ್ ಮಾಡಿದ್ದಾರೆ ಅದೆಲ್ಲ ನೋಡಿದ್ವಿ. ಬಟ್ ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಸೊ ದಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ವಾಟ್ ಈಸ್ ಕೆಮಿಕಲ್ ಇಂಜಿನಿಯರಿಂಗ್? ಕೆಮಿಕಲ್ ಇಂಜಿನಿಯರಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ಕೆಮಿಕಲ್ ಇಂಜಿನಿಯರಿಂಗ್ ಈಸ್ ಎ ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗ್ ದಟ್ ಡೀಲ್ಸ್ ವಿತ್ ಟರ್ನಿಂಗ್ ರಾ ಮೆಟೀರಿಯಲ್ಸ್ ಇಂಟು ಯೂಸ್ಫುಲ್ ಪ್ರಾಡಕ್ಟ್. ಓಕೆನಾ? ಲೈಕ್ ಫ್ಯೂಯಲ್ಸ್, ಮೆಡಿಸಿನ್ಸ್ ಇರ್ಬೋದು, ಫುಡ್, ಪ್ಲಾಸ್ಟಿಕ್ ಆ್ಯಂಡ್ ಮೋರ್ ಸೇಫ್ಲಿ, ಎಫಿಷಿಯೆಂಟ್ಲಿ ಆ್ಯಂಡ್ ಸಸ್ಟೈನಬಲಿ. ಈ ಕೆಮಿಕಲ್ ಇಂಜಿನಿಯರಿಂಗ್ ಏನಿದೆಯಲ್ಲ, ಇಟ್ ಈಸ್ ಎ ಬ್ರ್ಯಾಂಚ್ ಆಫ್ ಇಂಜಿನಿಯರಿಂಗ್. ಅದೇನರ ಬಗ್ಗೆ ಡೀಲ್ ಮಾಡುತ್ತೆ ಅಂದರೆ ಟರ್ನಿಂಗ್ ಎ ರಾ ಮೆಟೀರಿಯಲ್ ಇಂಟು ಎ ಯೂಸ್ಫುಲ್ ಪ್ರಾಡಕ್ಟ್. ಒಂದು ರಾ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನು ಯೂಸ್ಫುಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಏನು ಸ್ಕಿಲ್ಸ್ ಬೇಕಲ್ಲ, ಈ ಕೆಮಿಕಲ್ ಇಂಜಿನಿಯರಿಂಗ್ ಕಲಿತೀರ. ಏನು ಅದು ರಾ ಮೆಟೀರಿಯಲ್ನ ಯೂಸ್ಫುಲ್ ಪ್ರಾಡಕ್ಟ್ ಅಂದರೆ ಫ್ಯೂಯಲ್ಸ್ ಇರ್ಬೋದು, ಮೆಡಿಸಿನ್ಸ್ ಇರ್ಬೋದು, ಫುಡ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಮೋರ್. ಓಕೆನಾ? ಇದನ್ನು ಸೇಫಾಗಿ, ಎಫಿಷಿಯೆಂಟಾಗಿ ಮತ್ತು ಸಸ್ಟೈನಬಲಾಗಿ ಮತ್ತು ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾರ್ದು ಸ್ಕಿಲ್ ಯೂಸ್ಫುಲ್ ಆಗುತ್ತೆ? ಕೆಮಿಕಲ್ ಇಂಜಿನಿಯರ್ದು ಯೂಸ್ಫುಲ್ ಆಗುತ್ತೆ. ಅದೇ ರೀತಿ ನೋಡೋದಾದರೆ ಇಟ್ ಕಂಬೈನ್ಸ್ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್. ಓಕೆನಾ? ಸೊ ಬರೀ ಕೆಮಿಸ್ಟ್ರಿ ಇರಲ್ಲ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಅಂದ ತಕ್ಷಣ. ಕೆಮಿಸ್ಟ್ರಿ ಕಲಿತೀವಿ, ಕೆಮಿಕಲ್ ಇಂಜಿನಿಯರಿಂಗಲ್ಲಿ ಫಿಸಿಕ್ಸ್ ಕಲಿತೀವಿ, ಮ್ಯಾಥ್ಸ್ ಕಾನ್ಸೆಪ್ಟ್ ಕಲಿತೀವಿ, ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಕಲಿತೀವಿ. ಕೆಮಿಸ್ಟ್ರಿಲಿ ಏನೆಲ್ಲ ಯೂಸ್ ಆಗುತ್ತೆ ಈ ಕೆಮಿಕಲ್ ಇಂಜಿನಿಯರಿಂಗ್ ಅಂದರೆ ಹೌ ಸಬ್ಸ್ಟೆನ್ಸ್ ರಿಯಾಕ್ಟ್ ಆ್ಯಂಡ್ ಇಂಟ್ರಾಕ್ಟ್ ವಿತ್ ಅದರ್ ಸಬ್ಸ್ಟೆನ್ಸ್. ಓಕೆನಾ? ಒಂದು ಸಬ್ಸ್ಟೆನ್ಸ್ ಇನ್ನೊಂದು ಸಬ್ಸ್ಟೆನ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಕಲಿತೀವಿ. ಹೌ ಎನರ್ಜಿ ಆ್ಯಂಡ್ ಫೋರ್ಸ್ ಅಫೆಕ್ಟ್ ಮೆಟೀರಿಯಲ್ ಫಿಸಿಕ್ಸಲ್ಲಿ ಕಲಿತೀವಿ, ಫಿಸಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟಲ್ಲಿ. ಮ್ಯಾಥ್ಸಲ್ಲಿ ಟು ಮಾಡಲ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸು ಮ್ಯಾಥಮೆಟಿಕ್ ಕಾನ್ಸೆಪ್ಟು ಅಪ್ಲೈ ಆಗುತ್ತೆ. ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಟು ಡಿಸೈನ್ ಆ್ಯಂಡ್ ಆಪ್ರೇಟ್ ಪ್ರೋಸೆಸ್ ಆ್ಯಂಡ್ ಎಕ್ವಿಪ್ಮೆಂಟ್. ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕು ಅಂದರೆ ಈ ಕೆಮಿಕಲ್ ಇಂಜಿನಿಯರ್ದು ನಾಲೆಜು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲೇಸ್ ಇರ್ಬೋದು, ಕ್ಯಾಡ್ಬರೀಸ್ದು ಯಾವುದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ಯಾವುದೋ ಒಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇರ್ಬೋದು. ಇದನ್ನು ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಇದೆಲ್ಲ ಪ್ರಿನ್ಸಿಪಲ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ? ವಾಟ್ ಡು ಕೆಮಿಕಲ್ ಇಂಜಿನಿಯರ್ಸ್ ಡು? ಕೆಮಿಕಲ್ ಇಂಜಿನಿಯರ್ಸು ಏನು ಮಾಡ್ತಾರೆ ಅಂತ ನೋಡೋದಾದರೆ, ಕೆಮಿಕಲ್ ಇಂಜಿನಿಯರ್ಸ್ ಡಿಸೈನ್ ಪ್ರೋಸೆಸ್ ಟು ಮೇಕ್ ಪ್ರಾಡಕ್ಟ್ ಲೈಕ್ ಶಾಂಪೂ ಪ್ರಿಪೇರ್ ಮಾಡೋದಕ್ಕೆ, ಫ್ಯೂಯಲ್ ಪ್ರಿಪೇರ್ ಮಾಡೋದಕ್ಕೆ, ವ್ಯಾಕ್ಸಿನ್ಸ್ ಪ್ರಿಪೇರ್ ಮಾಡೋದಕ್ಕೆ ಈ ಕೆಮಿಕಲ್ ಇಂಜಿನಿಯರು ಒಂದು ಡಿಸೈನ್ ಪ್ರೋಸೆಸ್ನ ಪ್ರಿಪೇರ್ ಮಾಡ್ತಾರೆ. ಮತ್ತು ಅವರು ವರ್ಕ್ ಇನ್ ಎನ್ ಇಂಡಸ್ಟ್ರಿ ಲೈಕ್ ಎನರ್ಜಿ ಇಂಡಸ್ಟ್ರಿ ಇರ್ಬೋದು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಕಾಸ್ಮೆಟಿಕ್ ಇಂಡಸ್ಟ್ರಿ ಇರ್ಬೋದು, ಎನ್ವಿರಾನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು. ಈ ಎಲ್ಲ ಇಂಡಸ್ಟ್ರಿಲೂ ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈವನ್ ನಾನು ಯಾವುದೋ ಒಂದು ಕೆಮಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ದು ಇಂಟ್ರ್ಯೂ ನೋಡ್ತಿದ್ದೆ. ಅವರು ಓಲಾ ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾರೆ. ಓಲಾ ಕಂಪ್ನಿಲಿ ಕೆಮಿಕಲ್ ಇಂಜಿನಿಯರ್ದು ಏನಪ್ಪ ಯೂಸ್ ಅಂದರೆ, ಓಲಾ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಿದೆಯಲ್ಲ, ಅಲ್ಲಿ ಬ್ಯಾಟ್ರೀಸ್, ಯಾವುದೇ ಒಂದು ಎಲೆಕ್ಟ್ರಿಕಲ್ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ, ಎಲೆಕ್ಟ್ರಿಕಲ್ ಗಾಡಿಗಳು ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ. ಆ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ? ಕೆಮಿಕಲ್ ರಿಯಾಕ್ಷನಿಂದ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ಕೆಮಿಕಲ್ ಇಂಜಿನಿಯರ್ದು ತುಂಬ ಇಂಪಾರ್ಟೆನ್ಸ್ ಇದೆ. ಆಮೇಲೆ ಕೆಮಿಕಲ್ ಇಂಜಿನಿಯರ್ಸ್ ವಾಟ್ ವಿಲ್ ದೇ ಡೂ? ಸಾಲ್ವ್ ಪ್ರಾಬ್ಲಮ್ಸ್ ಲೈಕ್ ರೆಡ್ಯೂಸಿಂಗ್ ಪೊಲ್ಯೂಷನ್ಸ್, ಎನರ್ಜಿ, ಸೇವಿಂಗ್ ಎನರ್ಜಿ, ಮೇಕಿಂಗ್ ಪ್ರಾಡಕ್ಟ್ಸ್ ಚೀಪರ್ ಆ್ಯಂಡ್ ಸೇಫರ್. ಒಂದು ದೊಡ್ಡ ಫ್ಯಾಕ್ಟ್ರಿ ಸೆಟಪ್ ಮಾಡಿದ್ರು ಆ ಫ್ಯಾಕ್ಟ್ರಿಯಿಂದ ನಮಗೆ ತುಂಬ ತ್ಯಾಜ್ಯ ಹೋಗುತ್ತೆ. ಏರ್ ಪೊಲ್ಯೂಷನ್ ಆಗ್ಬೋದು, ವಾಟರ್ ಪೊಲ್ಯೂಷನ್ ಆಗ್ಬೋದು, ನಾಯ್ಸ್ ಪೊಲ್ಯೂಷನ್ ಆಗ್ಬೋದು. ಇದನ್ನೆಲ್ಲ ಹೇಗೆ ರೆಡ್ಯೂಸ್ ಮಾಡೋದು ಅನ್ನೋದು ಪ್ಲ್ಯಾನ್ ಮಾಡೋದು ಕೆಮಿಕಲ್ ಇಂಜಿನಿಯರ್ಸ್. ಓಕೆನಾ? ಸೇವಿಂಗ್ ಎನರ್ಜಿ, ಮೇಕಿಂಗ್ ಪ್ರಾಡಕ್ಟ್ ಚೀಪರ್. ಓಕೆ, ಸೊ ವೇ ಡೂ ದೇ ವರ್ಕ್? ಈ ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲಿ ಯಾರೋ ಒಬ್ಬರು ಈ 460 ಜನದಲ್ಲಿ ಒಬ್ಬರಾಗಿರ್ತೀರಾ, ಅಥವಾ 460 ಜನನೂ ಆಗಿರ್ಬೋದು. ವೇರ್ ಡೂ ದೇ ವರ್ಕ್? ಯು ವಿಲ್ ಫೈಂಡ್ ಕೆಮಿಕಲ್ ಇಂಜಿನಿಯರ್ಸ್ ಇನ್ ಫ್ಯಾಕ್ಟ್ರೀಸ್ and plants,
ರಿಸರ್ಚ್ ಲ್ಯಾಬಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಆಫೀಸಸಲ್ಲಿ ಫೈಂಡ್ ಔಟ್ ಮಾಡ್ಬೋದು, ಫೀಲ್ಡ್ ಸೈಟಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಫ್ಯಾಕ್ಟ್ರೀಸ್ ಆ್ಯಂಡ್ ಪ್ಲ್ಯಾಂಟ್ಸಲ್ಲಿ ಕೆಮಿಕಲ್ ಇಂಜಿನಿಯರ್ಸು ಎಲ್ಲಿ ವರ್ಕ್ ಮಾಡ್ತಾರೆ ಅಂದರೆ, ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೋದು ಅಂದರೆ ಡಿಸೈನಿಂಗ್ ಆ್ಯಂಡ್ ರನ್ನಿಂಗ್ ಪ್ರೊಡಕ್ಷನ್ ಸಿಸ್ಟಮ್ನ ಡಿಸೈನ್ ಮತ್ತು ರನ್ ಮಾಡೋ ಕಡೆ ಯೂಸ್ ಮಾಡ್ತಾರೆ. ರಿಸರ್ಚ್ ಲ್ಯಾಬಲ್ಲಿ ಅಂದರೆ ಡೆವಲಪಿಂಗ್ ನ್ಯೂ ಮೆಟೀರಿಯಲ್ ಆರ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವ್ಯಾಕ್ಸಿನ್ ಮಾಡಬೇಕು, ಅದನ್ನು ಯಾವ ಪ್ರಮಾಣದಲ್ಲಿ ಹಾಕಬೇಕು, ಅಥವಾ ಶಾಂಪೂ ಬರಬೇಕು, ಯಾವುದೋ ಒಂದು ಕಾಸ್ಮೆಟಿಕ್ ಪ್ರಾಡಕ್ಟ್ ಬರಬೇಕು. ಆಫೀಸಸಲ್ಲಿ ಪ್ಲ್ಯಾನಿಂಗು, ಮಾಡಲಿಂಗು ಮತ್ತು ಮ್ಯಾನೇಜಿಂಗ್ ದ ಪ್ರಾಜೆಕ್ಟ್ಸ್. ಫೀಲ್ಡ್ ಸೈಟ್ಸಲ್ಲಿ ಆಯಿಲ್ ರಿಗ್ ಆ್ಯಂಡ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಎಷ್ಟೊಂದು PSUs ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಏನಿದೆಯಲ್ಲ, ಕಂಪ್ನಿ ಲೈಕ್ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇರ್ಬೋದು, ಭಾರತ್ ಪೆಟ್ರೋಲಿಯಂ ಇರ್ಬೋದು, ಈ ರೀತಿ ಎಷ್ಟೊಂದು, ಈವನ್ ಇಸ್ರೋ ಇರ್ಬೋದು, ನಾಸಾ ಇರ್ಬೋದು, ಅಲ್ಲೂ ಕೆಮಿಕಲ್ ಇಂಜಿನಿಯರ್ಸ್ದು ಯೂಸ್ ಆಗುತ್ತೆ. ಬಿಕಾಸ್ ರಾಕೆಟ್ ಕಂಬಷನ್ ಆಗೋದು ಯಾವುದರಿಂದ? ಫ್ಯೂಯಲ್ನ ಹೇಗೆ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋದು, ಇಲ್ಲೆಲ್ಲ ಯೂಸ್ ಆಗುತ್ತೆ. ಓಕೆನಾ? ಕೆಮಿಕಲ್ ಇಂಜಿನಿಯರ್ಸ್ ಏನಿರ್ತಾರಲ್ಲ, ನಿಮಗೆ ತುಂಬ ಒಳ್ಳೊಳ್ಳೆ ಗೌರ್ಮೆಂಟ್ ಆಪರ್ಚುನಿಟೀಸ್ ಇದೆ, ಅದನ್ನು ಮುಂದೆ ನೋಡೋಣ. ವಾಟ್ ವಿಲ್ ಯು ಸ್ಟಡಿ ಆ್ಯಸ್ ಎ ಕೆಮಿಕಲ್ ಇಂಜಿನಿಯರ್? ಆಲ್ರೆಡಿ ನೋಡ್ದಂಗೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಎನರ್ಜಿ ರಿಲೇಟೆಡ್ ಕಾನ್ಸೆಪ್ಟ್ ಮತ್ತು ಎಫಿಷಿಯೆಂಟ್ ಯೂಸೇಜ್ ಆಫ್ ಎನರ್ಜಿ ಪ್ರಿನ್ಸಿಪಲ್ಸ್ ನೋಡಿದ್ವಿ. ಬಟ್ ಕೆಮಿಕಲ್ ಇಂಜಿನಿಯರಿಂಗ್ ಡಿಗ್ರಿ ಏನೇನು ಓದ್ತೀವಿ ಅಂದರೆ, ಬೇಸಿಕ್ ಸೈನ್ಸ್ ಓದ್ತೀವಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥ್ಸ್ ಕಲಿತೀವಿ. ಅದೇ ರೀತಿ ಕೋರ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಲೈಕ್ ಥರ್ಮೋಡೈನಾಮಿಕ್ಸು, ಫ್ಲೂಯಿಡ್ ಮೆಕ್ಯಾನಿಕ್ಸು, ಹೀಟ್ ಆ್ಯಂಡ್ ಟ್ರಾನ್ಸ್ಫರ್, ಇದು ಮೆಕ್ಯಾನಿಕಲ್ಲೂ ಬರುತ್ತೆ, ಮೆಕ್ಯಾನಿಕಲ್ ಬ್ರಾಂಚಸ್ಸಲ್ಲೂ. ಮತ್ತು ಸ್ಪೆಷಲ್ ಟಾಪಿಕ್ಸ್ ಸಚ್ ಆಸ್ ರಿಯಾಕ್ಷನ್ ಇಂಜಿನಿಯರಿಂಗು, ಪ್ರೋಸೆಸ್ ಡಿಸೈನ್, ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಂಜಿನಿಯರಿಂಗ್ ಕಾನ್ಸೆಪ್ಟನ್ನು ಓದ್ತೀವಿ. ಮತ್ತು ಲ್ಯಾಬ್ ವರ್ಕ್ ಆ್ಯಂಡ್ ಪ್ರಾಜೆಕ್ಟ್ ಅಪ್ಲೈ ವಾಟ್ ಯು ಲರ್ನ್. ಓಕೆನಾ? ಇದೆಲ್ಲ ಓದ್ತೀವಿ. ಸೊ ಕೆರಿಯರ್ ಆಪರ್ಚುನಿಟೀಸು ಆಫ್ಟರ್ ಗ್ರ್ಯಾಜುಯೇಷನ್ ನಾವು ಎಲ್ಲಿ ಕೆಲಸ ಮಾಡ್ಬೋದು ಅಂತ ನೋಡೋದಾದರೆ, ಆಫ್ಟರ್ ಗ್ರ್ಯಾಜುಯೇಷನ್ ಯು ಕ್ಯಾನ್ ವರ್ಕ್ ಆ್ಯಸ್ ಪ್ರೋಸೆಸ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಪ್ರೊಡಕ್ಷನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಎನ್ವಿರಾನ್ಮೆಂಟ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು, ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ಬೋದು. ಕ್ವಾಲಿಟಿ ಕಂಟ್ರೋಲ್ ಅಂದ್ರೇನು? ಯಾವುದೋ ಒಂದು ಬಿಸ್ಕೆಟ್ ಪ್ರಿಪೇರ್ ಆಗ್ತಿದೆ, ಆ ಬಿಸ್ಕೆಟ್ಟು ಸರಿಯಾದ ಪ್ರಮಾಣದಲ್ಲಿ ಕುಕ್ ಆಗಿದೆಯೋ, ಇಲ್ಲಾಂದರೆ ಕರೆಕ್ಟಾಗಿ ಕಲರ್ ಇದೆಯೋ, ಶಾಂಪು ಅದರದ್ದು ಕ್ವಾಲಿಟಿ ಕರೆಕ್ಟ್ ಇದೆಯೋ, ಹೇಗೆ ಮತ್ತು ರಿಸರ್ಚ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ಪನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಥಿಂಕ್ ಅಬೌಟ್ ಇಟ್. ಯಾವುದೇ ಒಂದು ಬ್ರ್ಯಾಂಚೂ ಕೆಟ್ಟದಲ್ಲ, ಯಾವುದೇ ಒಂದು ಬ್ರ್ಯಾಂಚೂ ತುಂಬ ಒಳ್ಳೆಯದಲ್ಲ, ಎಲ್ಲ ಇದೆ. ಮತ್ತು ಕಂಪ್ಯೂಟರ್ ಸೈನ್ಸ್ ಅಂತ ಎಲ್ಲ ಕಂಪ್ಯೂಟರ್ ಸೈನ್ಸ್ ಹಿಂದೆ ಹೋದರೆ, ಫಾರ್ ಎಕ್ಸಾಂಪಲ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಿದೆ. ಸೊ ಸ್ವಲ್ಪ ಯೂಟ್ಯೂಬಲ್ಲಿ ಅಥವಾ ಯಾವುದೋ ಒಂದು ಲೀಡಿಂಗ್ ಮ್ಯಾಗಝೈನ್ಸಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿ ಎಂಟ್ರಿ ಲೆವೆಲ್ ಇಂಜಿನಿಯರ್ಸ್ಗೆ ಎಷ್ಟು ಎಫರ್ಟ್ ಹಾಕಬೇಕು ಅಂತ. ಸೊ ಆಲ್ಮೋಸ್ಟ್ ಈ ಎಲ್ಲ ಬಂದಾದಮೇಲೆ ನಾವೇನು 1 ರಿಂದ 5 ವರ್ಷ ಇರುವಂತಹ ಎಂಟ್ರಿ ಲೆವೆಲ್ ಇಂಜಿನಿಯರ್ಸ್ ಇರ್ತಾರಲ್ಲ, ಅವ್ರು ಏನು ಕೋಡ್ ಬರೀತಾರಲ್ಲ ಅದ್ರ 10ರಷ್ಟು ಎಫಿಷಿಯೆಂಟಾಗಿ ಕ್ವಾಲಿಟಿ ಕೋಡ್ ಬರೆಯುತ್ತೆ. ಓಕೆನಾ? ಕೋಡ್ ಬರೆಯೋದಕ್ಕೆ ಇಂಜಿನಿಯರ್ಸ್ ಬೇಕಾಗಿಲ್ಲ ಗೋಯಿಂಗ್ ಫಾರ್ವರ್ಡ್. ಓಕೆನಾ? ಬೇರೆ ತಲೆ ಉಪಯೋಗಿಸೋದಕ್ಕೆ ಬೇಕಾಗುತ್ತೆ. ಸೊ ಅದನ್ನು ಥಿಂಕ್ ಮಾಡಿ. ಓಕೆನಾ? ಬರೀ ಕಂಪ್ಯೂಟರ್ಸೇ ಓದಬೇಕು, ಪ್ರತಿಯೊಂದು ಬ್ರಾಂಚಸಲ್ಲೂ ಕಂಪ್ಯೂಟರ್ ಇರುತ್ತೆ. ಕೆಮಿಕಲ್ ಇಂಜಿನಿಯರಿಂಗ್ ಹೋದ ತಕ್ಷಣ ನೀವೇನು ಕೂತ್ಕೊಂಡು ಕೆಮಿಕಲಲ್ಲೇ ವರ್ಕ್ ಮಾಡಲ್ಲ, ಕಲಿಯೋದಕ್ಕೆ, ಬೇಸಿಕ್ ಕಾನ್ಸೆಪ್ಟ್ ಕಲಿಯೋದಕ್ಕೆ ಯೂಸ್ ಮಾಡ್ತೀರಾ. ಬಟ್ ಅಲ್ಟಿಮೇಟ್ಲಿ ಎವ್ರಿಬಡಿ ವಿಲ್ ಗೆಟ್ ಎ ಲ್ಯಾಪ್ಟಾಪ್. ಎಲ್ಲರಿಗೂ ಲ್ಯಾಪ್ಟಾಪ್ ಸಿಗುತ್ತೆ. ನಾವು ವರ್ಕ್ ಮಾಡೋದು ಡೇ ಟು ಡೇ ಬೇಸಿಸ್ ಮ್ಯಾಕ್ಸಿಮಮ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲೇ, ಯಾವುದೇ ಕಂಪ್ನಿಲಾದ್ರೂ. ಓಕೆನಾ? ವಾಟ್ ವಿಲ್ ವಿ ಸ್ಟಡಿ? ವಿ ಆಲ್ರೆಡಿ ಡಿಸ್ಕಸ್ಡ್ ವೈ ಟು ಚೂಸ್ ಎ ಕೆಮಿಕಲ್ ಇಂಜಿನಿಯರಿಂಗ್. ಸೊ ಇಫ್ ಯು ಎಂಜಾಯ್ ಸೈನ್ಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗು, ದೆನ್ ಯು ಚೂಸ್ ಕೆಮಿಕಲ್ ಇಂಜಿನಿಯರಿಂಗ್. ಓಕೆನಾ? ಇಫ್ ಯು ವಾಂಟ್ ಟು ಮೇಕ್ ಎ ರಿಯಲ್ ವರ್ಲ್ಡ್ ಇಂಪ್ಯಾಕ್ಟ್, ಓಕೆನಾ, ಅವ್ರು ಮಾತ್ರ ಕೆಮಿಕಲ್ ಇಂಜಿನಿಯರಿಂಗ್ ಚೂಸ್ ಮಾಡಬೇಕು. ಫಸ್ಟ್ ಪ್ಯಾಷನ್ ಇರಬೇಕು, ಸೈನ್ಸ್ ಬಗ್ಗೆ ಆಸಕ್ತಿ ಇರಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರಬೇಕು, ಕ್ಯೂರಿಯಸ್ ಅಬೌಟ್ ಹೌ ಥಿಂಗ್ಸ್ ಆರ್ ಮೇಡ್. ಫಾರ್ ಎಕ್ಸಾಂಪಲ್ಲು, ಪ್ರತಿಯೊಬ್ಬರು ಮನೇಲೂ ನೀವೇನಾದ್ರು ಹೊಸ್ದಾಗಿ ಮನೆ ಕಟ್ಸ್ತಿದ್ರೆ ಅಥವಾ ಯಾವುದೇ ಒಂದು ಫರ್ನಿಚರ್ ಇದ್ದರೆ ನಾವು ಫೆವಿಕಾಲ್ ಯೂಸ್ ಮಾಡ್ತೀವಿ. ಓಕೆನಾ? ಫೆವಿಕಾಲ್ ಅನ್ನೋದು ಒಂದು ಅಡೆಸಿವ್. ಅದು ಯಾವ ಕಂಪ್ನಿಗೆ ಬಿಲಾಂಗ್ ಆಗುತ್ತೆ ಅಂದರೆ ಪೀಡಿಯಾಲೈಟ್ ಅಂತ ಒಂದು ಕಂಪ್ನಿ ಇದೆ. ಸೊ ಅವ್ರದ್ದು ಎಷ್ಟೊಂದು ಪ್ರಾಡಕ್ಟ್ ಇದೆ. ಈ ಫೆವಿಕ್ವಿಕ್ ಇರ್ಬೋದು, ಫೆವಿಬಾಂಡ್ ಇರ್ಬೋದು, ಈ ಶೂ ಅಂಟಿಸೋ ಅಂಥ ಗಮ್ ಇರ್ಬೋದು, ಇದೆಲ್ಲ ಅವ್ರದ್ದೇ. ಅದೇ ರೀತಿ ಏಷ್ಯನ್ ಪೇಂಟು, ಬರ್ಗರ್ ಪೇಂಟು, ಇದೆಲ್ಲದರಲ್ಲೂ ಕೆಮಿಕಲ್ ಇಂಜಿನಿಯರ್ಸೇ ವರ್ಕ್ ಮಾಡೋದು. ಓಕೆನಾ? ಮಿಕ್ಸಿಂಗ್ ಕ್ರಿಯೇಟಿವಿಟಿ ವಿತ್ ಟೆಕ್ನಿಕಲ್ ಸ್ಕಿಲ್ಸ್, ಇದೆಲ್ಲದ್ರಲ್ಲಿ ಏನಾರು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಈಸಿಲಿ ಗೋ ಫಾರ್ ಕೆಮಿಕಲ್ ಇಂಜಿನಿಯರಿಂಗ್. ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಕಟ್ ಆಫ್ ರ್ಯಾಂಕಿಂಗ್ ಅಂಡ್ ಆಲ್. ವಿಡಿಯೋ ಪಾಸ್ ಮಾಡಿ ಕ್ಲೀನಾಗಿ ನೋಡಿ. ಅಗೇನ್ ಇಟ್ಸ್ ಅಪ್ ಟು ಯು ಟು ಡಿಸೈಡ್ ವಾಟ್ ಬ್ರಾಂಚ್ ಟು ಟೇಕ್. ಬಟ್ ನಿಮ್ಮ ಸೀನಿಯರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಆಲ್ರೆಡಿ ಇಂಡಸ್ಟ್ರಿಲಿರೋ ಅಂಥವ್ರು ಯಾರ ಹತ್ರನಾದ್ರೂ ಮಾತಾಡಿ. ಓಕೆನಾ? ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಲಿಂಕ್ಡ್ಇನ್ನಲ್ಲಿ ಸರ್ಚ್ ಮಾಡಿ ಅಥವಾ ನಿಮ್ಮ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿ, ಯಾರೋ ಒಬ್ಬರು ಕೆಮಿಕಲ್ ಇಂಜಿನಿಯರ್ ಸಿಗ್ತಾರೆ, ಅವ್ರ ಹತ್ರ ಕೇಳಿ ಹೇಗಿದೆ ಬ್ರ್ಯಾಂಚು, ಹೇಗಿಲ್ಲ ಅಂತ. ಟೈಮ್ ಏನಾದ್ರು ಇದ್ದರೆ ಪೇರೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮ ಮನೆ ಹತ್ರ ಯಾವುದಾದ್ರೂ ಇಲ್ಲಿರೋಂಥ ಕಾಲೇಜಸ್ ಇದ್ದರೆ ಅಥವಾ ನಿಮ್ಮ ಸಿಟಿ ಹತ್ರ ಇದ್ದರೆ, ನಿಮ್ಗೇನಾದ್ರು ಹೋಗಿ ಬರೋಂಥ
ಆಸಕ್ತಿ ಮತ್ತು ಟೈಮ್ ಇದ್ದರೆ ನೀವು ಈ ಬ್ರ್ಯಾಂಚ್ ಇರ್ಬೋದು, ಇಲ್ಲ ಬಯೋಟೆಕ್ನಾಲಜಿ ಇರ್ಬೋದು, ಯಾವ್ದಾರು ರೇರೆಸ್ಟ್ ಕೋರ್ಸ್ಗಳು ಇರ್ತಲ್ಲ ಅದ್ರ ಬಗ್ಗೆನೂ ಹೋಗಿ ಕಾಲೇಜಿಗೆ ಹೋಗಿ HOD ಹತ್ರ ಅಥವಾ ಲೆಕ್ಚರರ್ಸ್ಗಳ ಹತ್ರ ಮಾತಾಡಿ. ಅವ್ರು ನಿಮಗೆ ಕ್ಲಿಯರಾಗಿ ಪಿಕ್ಚರ್ ಕೊಡ್ತಾರೆ. ಇದನ್ನು ಓದಿದ್ರೆ ಕೆಲಸ ಸಿಗುತ್ತೋ ಇಲ್ವೋ, ಡಿಮ್ಯಾಂಡ್ ಇದೆಯೋ ಇಲ್ವೋ, ಪ್ಲೇಸ್ಮೆಂಟ್ ಆಗುತ್ತೋ ಇಲ್ವೋ, ಪ್ಲೇಸ್ಮೆಂಟ್ ಆಗದವ್ರೂ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಸಿಗುತ್ತೋ ಇಲ್ವೋ ಅದನ್ನೆಲ್ಲ ನಿಮಗೆ ಗೈಡ್ ಮಾಡ್ತಾರೆ. ಮನೇಲಿ ಸುಮ್ಮನೆ ಕೂತ್ಕೊಂಡು ಏನಪ್ಪ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಆಗಲಿ ಅಂತ ಕೂರೋದಕ್ಕೆ ಹೋಗಬೇಡಿ. ಓಕೆ, ಸೊ ಟೈಮ್ ಇದೆ, ಹೋಗಿ ಅಪ್ರೋಚ್ ಮಾಡಿ. ಯಾರೂ ನಿಮಗೆ ಇನ್ಫಾರ್ಮೇಷನ್ ಕೊಡಲ್ಲ ಅನ್ನಲ್ಲ. ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಮ ಹತ್ತಿರದ ಕಾಲೇಜಲ್ಲಿ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿ, ಇಲ್ಲಾಂದರೆ ಆ ಡಿಪಾರ್ಟ್ಮೆಂಟ್ HOD ಹತ್ರ ಮಾತಾಡಿ, ಇಲ್ಲ ಅಂದರೆ ಫ್ಯಾಕಲ್ಟೀಸ್ ಹತ್ರ ಮಾತಾಡಿ. ಓಕೆನಾ? ಸೊ ಯಾವ್ಯಾವ ಕಂಪ್ನಿ ಪಬ್ಲಿಕ್ ಸೆಕ್ಟರ್ ಕಂಪ್ನಿಲಿ ವರ್ಕ್ ಮಾಡ್ಬೋದು ಅಂತ ನಾನು ಆಲ್ರೆಡಿ ಹೇಳಿದೆ. ಈ ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದರೆ ಯಾವ ಕಂಪ್ನಿ ಇರ್ಬೋದು? ONGC ಅಂತ ಕೇಳಿರ್ಬೋದು, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, IOCL ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಫ್ ಇಂಡಿಯಾ, BPCL ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ, HPCL ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೆಲ್ಲ ಕಂಪ್ನಿ ಬೋರ್ಡ್ಗಳನ್ನು ನೀವು ನಿಮ್ಮ ಸಿಟಿಲಿ ನೋಡಿರ್ತೀರ. ಪೆಟ್ರೋಲ್ ಬಂಕ್, ಯಾವುದೇ ಪೆಟ್ರೋಲ್ ಬಂಕ್ ಆದ್ರೂ HP ಇರುತ್ತೆ, ಇಲ್ಲಾಂದರೆ BPCL ಇರುತ್ತೆ, ಇಲ್ಲಾಂದರೆ ಇಂಡಿಯನ್ ಆಯಿಲ್ ಇರುತ್ತೆ. ONGC ಮಂಗಳೂರು ಕಡೆ ಇದ್ದರೆ ಅಲ್ಲಿ MRPL ಅಂತ ಇದೆ, ಮಂಗಳೂರು ರಿಫೈನರಿ ಇದೆಯಲ್ವಾ ಅದು. ಸೊ ಇದೆಲ್ಲ ಗೌರ್ಮೆಂಟ್ ಕಂಪನೀಸ್. ಸೊ ಸೇರಿಕೊಂಡ್ರೆ ನಿಮಗೆ ಒಳ್ಳೆ ಪೇ ಸ್ಕೇಲ್ ಇರುತ್ತೆ, 7th or 8th or ಈಗ ಐ ಡೋಂಟ್ ನೋ ವಿಚ್ ಪೇ ಸ್ಕೇಲ್ ಈಸ್ ಗೋಯಿಂಗ್ ಆನ್. ಸೊ ಒಳ್ಳೆ ಸ್ಯಾಲ್ರಿ ಇರುತ್ತೆ. ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್. ಪಬ್ಲಿಕ್ ಸೆಕ್ಟರ್ ಫರ್ಟಿಲೈಸರ್ಸ್ ನೋಡೋದಾದರೆ ಫರ್ಟಿಲೈಸರ್ ಕಂಪ್ನಿಲೂ ಈ ಕೆಮಿಕಲ್ ಇಂಜಿನಿಯರ್ಸ್ನ ತೊಗೋತಾರೆ. NFL ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಇದೆ, ಮತ್ತು ಕೃಷಕ್ ಭಾರತಿ ಕಾರ್ಪೊರೇಟಿವ್ ಲಿಮಿಟೆಡ್ ಅಂತ ಇದೆ. IFFCO ಅಂತ ಇರುತ್ತೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪ್ರೇಟಿವ್ ಲಿಮಿಟೆಡ್ ಅಂತ ಇದೆ. ಎಲ್ಲ ಪಬ್ಲಿಕ್ ಸೆಕ್ಟರ್ ಫರ್ಟಿಲೈಸರ್ ಕಂಪ್ನೀಸ್. ಪ್ರೀವಿಯಸ್ ನೋಡಿದ್ದು ನಾವು ಆಯಿಲ್ ಆ್ಯಂಡ್ ಗ್ಯಾಸ್. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಆಯಿಲ್ ಗ್ಯಾಸ್ ನಾವು ಆಲ್ರೆಡಿ ನೋಡಿದ್ವಿ. ಮತ್ತು ಪಬ್ಲಿಕ್ ಸೆಕ್ಟರ್ PSUs ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ ನೋಡೋದಾದ್ರೆ ಬಾರ್ಕ್ ಅಂತ ಇದೆ. ನೀವು ನೋಡಿರ್ಬೋದು, ಗೇಟ್ ಎಕ್ಸಾಮ್ ಬರೆದ್ರೆ ಅಥವಾ JEE ಬರೆದ್ರೆ ನಿಮಗೆ ಬಾರ್ಕಲ್ಲೂ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಾರ್ಕ್ ಅಂದರೆ ಹೇಳಿ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್ ಅಂತ ಅಂದ್ಬಿಟ್ಟು. ಓಕೆನಾ? ಇಲ್ಲಿ ಎಲ್ಲ ಬ್ರ್ಯಾಂಚಸ್ದೂ ನೀವು BE ಮಾಡ್ಬೋದು, BSc ಮಾಡ್ಬೋದು, ಅಥವಾ ಇಂಟಗ್ರೇಟೆಡ್ ಡಿಗ್ರಿ ಫಾಲೋಡ್ ಬೈ PhD ಮಾಡ್ಬೋದು. ವೆರಿ ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಟ್. ಓಕೆನಾ? ಬಾರ್ಕ್ ಬಾಬಾ ಅಟಮಿಕ್ ರಿಸರ್ಚ್ ಸೆಂಟರ್, ಅಲ್ಲಿ ವರ್ಕ್ ಮಾಡ್ಬೋದು ನೀವು. ರಿಸರ್ಚ್ ಫೆಸಿಲಿಟಿ ISRO ಇಂಡಿಯನ್ ಸ್ಪೇಸ್ ಆರ್ಗನೈಸೇಷನ್ನ, ರಾಕೆಟ್ ಎಲ್ಲ ಲಾಂಚ್ ಮಾಡ್ತೀವಲ್ಲ, ಸ್ಯಾಟಲೈಟ್ ಎಲ್ಲ ಲಾಂಚ್ ಮಾಡ್ತೀವಲ್ಲ, ನಿಮಗೆಲ್ಲ ಗೊತ್ತಿರೋ ಹಾಗೆ ಚಂದ್ರಯಾನ ಮಂಗಲ್ಯಾನ ಮಾಡೋದು ಇದೇ ಕಂಪ್ನಿ. ಕರೆಕ್ಟಾ? ಇಲ್ಲೂ ನಿಮಗೆ ಕೆಲಸ ಸಿಗುತ್ತೆ. ಆಮೇಲೆ 460 ಜನ ಸಿಗೋ ಚಾನ್ಸಸ್ ತುಂಬ ಇದೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಇಲ್ಲೂ ಕೆಲಸ ಸಿಗುತ್ತೆ ಕೆಮಿಕಲ್ ಇಂಜಿನಿಯರ್ಸ್ಗೆ. ಸೊ ಪ್ರೈವೇಟ್ ಕಂಪ್ನೀಸ್ ನೋಡೋದಾದ್ರೆ ಪೆಟ್ರೋಕೆಮಿಕಲ್ ಕಂಪ್ನೀಸು. ರಿಲಯನ್ಸ್ ನಿಮಗೆಲ್ಲ ಗೊತ್ತಿದೆ. ರಿಲಯನ್ಸಲ್ಲಿ ರಿಫೈನರಿ ಏನಿದೆಯಲ್ಲ, ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆ್ಯಂಡ್ ಹೈಲಿ ಅಡ್ವಾನ್ಸ್ಡ್ ರಿಫೈನರಿ. ಓಕೆನಾ? ಪೆಟ್ರೋಕೆಮಿಕಲ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, RIL. ಗ್ರಶಿಮ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಇದೆ, ಆದಿತ್ಯ ಬಿರ್ಲಾ ಗ್ರೂಪ್ ಅವ್ರದ್ದು. ಅದೇ ರೀತಿ ಫಾರ್ಮಾಸಿಟಿಕಲ್ಲೂ ಕೂಡ ಕೆಮಿಕಲ್ ಇಂಜಿನಿಯರ್ಸ್ನ ಯೂಸ್ ಮಾಡ್ತಾರೆ. ಲೀಡಿಂಗ್ ಫಾರ್ಮಾಸಿಟಿಕಲ್ ನೋಡೋದಾದ್ರೆ ಸಿಪ್ಲಾ ಇರ್ಬೋದು, ಗ್ಲೆನ್ಮಾರ್ಕ್ ಇರ್ಬೋದು, ಬಯೋಕಾನ್ ಇರ್ಬೋದು. ಕೆಮಿಕಲ್ ಡಿಪಾರ್ಟ್ಮೆಂಟ್ಸ್ ನೋಡೋದಾದ್ರೆ ಅಥವಾ ಕಂಪ್ನೀಸ್ ನೋಡೋದಾದ್ರೆ ಟಾಟಾ ಕೆಮಿಕಲ್ಸ್, ಇಂಡೆಲ್ಕೋ ಇಂಡಸ್ಟ್ರೀಸ್. ಆಯಿಲ್ ಆ್ಯಂಡ್ ಗ್ಯಾಸ್ ನೋಡೋದಾದ್ರೆ ಶೆಲ್ ಇಂಡಿಯಾ ಇದೆ, ಶೆಲ್ ಪೆಟ್ರೋಲ್ ಬಂಕು, ಒನ್ ಆಫ್ ದ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಆಫರ್ ಮಾಡ್ತಾರಲ್ಲ, SR ಗ್ರೂಪ್ ಇದೆ. ಅದೇ ರೀತಿ ಅದರ್ ಪ್ರೈವೇಟ್ ಕಂಪ್ನೀಸ್ ನೋಡಿದರೆ ಪೀಡಿಯಲೈಟ್, ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ಫೆವಿಕ್ವಿಕ್ಕು, ಫೆವಿಬಾಂಡು, ಫೆವಿಕಾಲ್, ಅಥವಾ ಈವನ್ ವಾಟರ್ ಪ್ರೂಫಿಂಗ್ ಮೆಟೀರಿಯಲ್ ಬರುತ್ತೆ ನಿಮ್ಮ ಬಾತ್ರೂಮ್ಗೆಲ್ಲ ಯೂಸ್ ಮಾಡೋ ಅಂಥದ್ದು, ಅದನ್ನೆಲ್ಲ ಫೆವಿಬಾಂಡ್ ಅಂತ ಬರುತ್ತೆ. ಅದೆಲ್ಲ ಯಾರು ಪ್ರೊಡ್ಯೂಸ್ ಮಾಡೋದು? ಪೀಡಿಯಲೈಟ್. ಡವ್ ಕೆಮಿಕಲ್ಸ್ ಅಂತ ಇದೆ, BASF ಅಂತ ಇದೆ. ಇದೆಲ್ಲ ಕಂಪ್ನೀಸಲ್ಲೂ ಡಿಮ್ಯಾಂಡ್ ಇದೆ. ಓಕೆನಾ? ಸೊ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ ಜಾಬಿಗೆ ತಲೆ ಕೆಡಿಸ್ಕೊಳೋ ಅಂತ ನೆಸೆಸಿಟಿ ಇಲ್ಲ. ಪಾಸ್ ಆಗ್ತಿರೋದೇ ಪ್ರತಿ ವರ್ಷ 460, ಅಥವಾ ಔಟ್ಪುಟ್ ಆಗ್ತಿರೋರೇ. ಬರ್ದಿರೋ 460 ಜನದಲ್ಲಿ 460 ಜನನೂ ಪಾಸ್ ಆದರೆ ಅವ್ರಿಗೆಲ್ಲರಿಗೂ ಮ್ಯಾಕ್ಸಿಮಮ್ ಕೆಲಸ ಸಿಗುತ್ತೆ. ಸೊ ಅದರ್ ಆಪರ್ಚುನಿಟೀಸ್ ನೋಡೋದಾದರೆ ಕನ್ಸಲ್ಟಿಂಗು, ಇಂಜಿನಿಯರಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ಒಂದು ಕನ್ಸಲ್ಟಿಂಗ್ ಕಂಪ್ನಿ, ಅಲ್ಲಿ ಸಿಗ್ಬೋದು. R&D ಆದರೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಓಕೆನಾ? ಗೌರ್ಮೆಂಟ್ ಅಂಡರ್ಟೇಕನ್ ಅಗೈನ್. PSU ಟೀಚಿಂಗ್, ನೀವು ಯಾವುದೇ ಒಂದು ಕಾಲೇಜಲ್ಲಿ MTech ಮಾಡಿದ್ರೆ IITಸಲ್ಲಿ ಪ್ರೊಫೆಸರ್ ಆಗ್ಬೋದು, NITಸಲ್ಲಿ ಆಗ್ಬೋದು, ಅಥವಾ ಈ 10 ಕಾಲೇಜ್ ಏನಿದೆಯಲ್ಲ ಕರ್ನಾಟಕದಲ್ಲಿ ಅಲ್ಲಾಗ್ಬೋದು, ಅಥವಾ ಬೇರೆ ಸ್ಟೇಟಲ್ಲಿ ಹೋಗಿ ನೀವು ಫ್ಯಾಕಲ್ಟೀಸ್ ಆಗ್ಬೋದು. ಗೊತ್ತಾಗ್ತಿದೆಯಲ್ಲ? ಸೊ ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಿಮಗೆ ಕೆಮಿಕಲ್ ಇಂಜಿನಿಯರಿಂಗ್ ಅಂದ್ರೇನು, ಕೆಮಿಕಲ್ ಇಂಜಿನಿಯರಿಂಗ್ನ ಯಾರು ಮಾಡ್ಬೋದು, ಕರ್ನಾಟಕದಲ್ಲಿ ಇರುವಂಥ 1,30,30,000 ಸೀಟಲ್ಲಿ ಇಂಜಿನಿಯರಿಂಗ್ ಸೀಟ್ಸಲ್ಲಿ
460 ಸೀಟ್ ಇರೋದು ಕೆಮಿಕಲ್ ಇಂಜಿನಿಯರಿಂಗ್ದು ಅಂತಲೂ ಗೊತ್ತಾಯಿತು ಅನ್ಕೋತೀನಿ. ಅದೇ ರೀತಿ ಕೆಮಿಕಲ್ ಇಂಜಿನಿಯರಿಂಗಲ್ಲಿ ನೀವು ಏನೇನು ಕಲಿತೀರಾ ಕಂಪ್ಲೀಟ್ ಮಾಡಿದ್ರೆ ಯಾವ್ಯಾವ ಪಬ್ಲಿಕ್ ಸೆಕ್ಟರ್ ಕಂಪ್ನೀಸ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಕಂಪ್ನೀಸ್ ಇರ್ಬೋದು, ಅಲ್ಲೆಲ್ಲ ಆಪರ್ಚುನಿಟೀಸ್ ಇದೆ ಅಂತ ಗೊತ್ತಾಯಿತು ಅನ್ಕೋತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಬೇಕು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಅಟ್ ದ ಸೇಮ್ ಟೈಮ್ ಒನ್ ಇಂಪಾರ್ಟೆಂಟ್ ಅಡ್ವೈಸ್, ನಿಮಗೆ ಯಾವ ಬ್ರ್ಯಾಂಚ್ ಇಷ್ಟ ಆದ್ರೂ ಪರವಾಗಿಲ್ಲ. ಸೊ CET ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಟೈಮ್ ಇದೆ. ಹತ್ತಿರದ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗಿ ಸ್ವಲ್ಪ ಎನ್ಕ್ವೈರ್ ಮಾಡಿ, ಓಕೆನಾ. ಅದೇ ರೀತಿ ನಿಮ್ಮ ಸೀನಿಯರ್ಸ್ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಗೊತ್ತಿರೋರು ಯಾರೋ ಒಬ್ಬರು ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಓದ್ತಿರ್ಬೋದು. ಅಲ್ಲಿ ಹೇಗೆ ಫೆಸಿಲಿಟಿ ಇದೆ, ಪ್ಲೇಸ್ಮೆಂಟ್ ಹೇಗಿದೆ, ಮತ್ತು ಹಾಸ್ಟೆಲ್ ಫೆಸಿಲಿಟಿ ಏನಿದೆ, ಈ ಎಲ್ಲ ಇನ್ಫಾರ್ಮೇಷನ್ನು ಎನ್ಕ್ವೈರಿ ಈಗಲೇ ಮಾಡ್ಕೊಳ್ಳಿ. ಬಿಕಾಸ್ ಟೈಮ್ ಇದೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ಮದು ಮೈಂಡ್ ಕಂಪ್ಲೀಟ್ ಕೌನ್ಸಿಲಿಂಗ್ ಮೇಲೆ ಕಾನ್ಸಂಟ್ರೇಟ್ ಆಗುತ್ತೆ. ಬೇರೆ ಎಲ್ಲ ಇನ್ಫಾರ್ಮೇಷನ್ನು ನೀವು ನೋಡೋದು ಅಥವಾ ಕಾನ್ಸಂಟ್ರೇಟ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಟೈಮ್ ಇದ್ದಾಗಲೇ ಎಲ್ಲ ಇನ್ಫಾರ್ಮೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ಗ್ಯಾದರ್ ಮಾಡ್ಕೊಳ್ಳಿ. ಅಲ್ಟಿಮೇಟ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಫೀಡ್ಬ್ಯಾಕ್ ಎಲ್ಲರಿಂದ ತೊಗೊಳ್ಳಿ, ಇನ್ಕ್ಲೂಡಿಂಗ್ ನನ್ನಿಂದ ಕೂಡ ತೊಗೊಳ್ಳಿ. ಜಸ್ಟ್ ಬಿಕಾಸ್ ನಾನಿವತ್ತು ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ವೀಡಿಯೋ ಮಾಡ್ತೀನಿ ಅಂತ ಎಲ್ಲರೂ ಕೆಮಿಕಲ್ ಇಂಜಿನಿಯರಿಂಗಿಗೆ ಹೋಗಿ ಅಪ್ಲೈ ಮಾಡಿಬಿಡಿ, ಓಕೆನಾ. ಬೇಸ್ಡ್ ಆನ್ ಯುವರ್ ಪ್ಯಾಷನ್, based on your ranking, based on your areas of interest and based on your future plans, ನಿಮಗೆ ಯಾವುದು ಬೆಸ್ಟ್ ಆಗುತ್ತೋ ಅದನ್ನು ಚೂಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆಲ್ ದ ವೆರಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.